ಒಂದು ದಿನ ವಿಜಯನಗರದಲ್ಲಿ ಬಿಡದಂತೆ ಮಳೆ ಬರ್ತಾನೇ ಇತ್ತು. ಜನಗಳಿಗೆಲ್ಲ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ. ಅಯ್ಯೋ ಇದಂತೂ ಏನಿದು? ಪ್ರಾರ್ಥನೆ ಮಾಡ್ತಿದ್ದೆ ಈಶ್ವರನ ಕುರಿತು ಮಳೆ ನಿಲ್ಲೋದಕ್ಕೆ. ನನ್ ರಸಂ ಬೀಳಿಸ್ಬಿಟ್ರ? ವಿಜಯನಗರದಲ್ಲಿ ಬರೀ ರಾಜು ಮಾತ್ರ ಅಲ್ಲ, ಬೇರೆಯವರು ಸಹ ಬೇಡ್ಕೊತಿದ್ರು ಮಳೆ ನಿಂತ್ ಹೋಗ್ಲಿ ಅಂತ. ಅವರಲ್ಲೊಬ್ರು ಯಾರು ಅಂದ್ರೆ ಚೈನಿ ಪ್ರಸಾದ್, ವಿಜಯನಗರದ ಶಿಲ್ಪಿ. ಈ ಮಳೆಯಲ್ಲಿ ಮೂರ್ತಿ ಮಾಡೋದಿಕ್ಕೆ ಅವನ್ಗೆ ಕಲ್ಲೆಲ್ಲಿ ಸಿಗತ್ತೆ? ಹಾಗಾಗಿ ಅವನು ಮನೇಲಿ ಸಿಕ್ಕಿರೋ ಕಲ್ಲಲ್ಲೇ ಅವನು ಮೂರ್ತಿ ಕೆತ್ತೋದಿಕ್ಕೆ ಶುರು ಮಾಡ್ದ. ಅಯ್ಯೋ, ಎಲ್ಲಿ ಹೋಯ್ತು ಕಲ್ಲು? ಇಲ್ಲೇ ಇಟ್ಟಿದ್ನಲ್ಲ ನಾನು. ಹಾ, ಎಲ್ಲಿ ಹೋಯ್ತು ಕಲ್ಲು? ಸ್ವಲ್ಪ ಈ ಕಡೆ ಬನ್ನಿ. ಅಯ್ಯೋ ದೇವ್ರೇ, ಇದೇನ್ ಮಾಡ್ತಾ ಇದೀಯ ನೀನು? ನಾನು ಮಸಾಲೆ ರುಬ್ಬ ಕಲ್ಲು. ನೀವೇನಾದ್ರೂ ನೋಡಿದ್ರಾ? ಅಯ್ಯೋ, ನನಗೆ ಹೇಗೆ ಗೊತ್ತಿರೋದಿಕ್ ಸಾಧ್ಯ? ಹಾ, ಈ ಕಲ್ಲಲ್ಲಿ ನೀವು ಮೂರ್ತಿ ಕೆತ್ಬಿಟ್ರಾ? ಈಗ ನನ್ ಮಸಾಲೆನ ಯಾವ್ದ್ರಲ್ಲಿ ರುಬ್ಬಿ? ಎಲ್ಲಿ ಓಡೋಗ್ತಿದ್ದೀರಾ? ನಿಂತ್ಕೊಳ್ಳಿ. ರಾಜು ಪೂಜೆ ಬಗ್ಗೆ ಹೇಳ, ಇಲ್ಲ ಚೈನಿ ಪ್ರಸಾದ್ ಮಳೆ ನಿಲ್ಬೇಕು ಅಂತ ಕಾಯ್ಕೊಂಡ್ ಕೂತಿದಾನಲ್ಲ ಅವನ್ ಬಗ್ಗೆ ಹೇಳ. ಕೊನೆಗೂ ಮಳೆ ನಿಲ್ತು. ವಿಜಯನಗರದ ಸುಂದರವಾದ ಆಕಾಶ ಮಳೆ ನಿಂತಿರೋ ಬಗ್ಗೆ ಒಂದು ಕತೆನೆ ಹೇಳ್ತಾ ಇತ್ತು. ಮಳೆ ನಿಲ್ತು ಅಂತ ದೇವ್ರಿಗೆ ಧನ್ಯವಾದ ಹೇಳೋದಿಕ್ಕೆ ರಾಜು ದೇವಸ್ಥಾನಕ್ ಹೊರಟ. ಆಗ ನದಿ ದಡದಲ್ಲಿ ಅವನೇನ್ ನೋಡ್ದ ಅಂದ್ರೆ, ಇದಕ್ಕೂ ಮುಂಚೆ ಅವನ್ ಯಾವತ್ತೂ ನೋಡ್ದಿರೋ ಅಂತ ಒಂದ್ ದೃಶ್ಯ ನೋಡ್ದ. ಚಮತ್ಕಾರ! ಹೇ ಭಗವಂತ, ನಮ್ಮ ವಿಜಯನಗರದ ಜನಗಳ ಸಂಕಟವನ್ನ ದೂರ ಮಾಡಿದ್ಮೇಲೆ ಅವ್ರಿಗೆ ಆಶೀರ್ವಾದ ಕೊಡೋದಕ್ಕೆ ನೀನೇ ಬಂದ್ಬಿಟ್ಯಾ. ಜಯವಾಗಲಿ. ನಾನು ಎಲ್ರಿಗೂ ಈ ವಿಷಯ ಹೇಳ್ತೀನಿ. ಇದಲ್ಲ, ಇದು ಅಲ್ಲ, ಒಂದ್ ಕಲ್ಲು ಕೂಡ ನನ್ ಕೆಲ್ಸಕ್ಕೆ ಬರ್ತಿಲ್ವಲ್ಲ. ಹೇ ಭಗವಂತ, ಎಂತ ಅನ್ಯಾಯನಪ್ಪ. ಭಗವಂತ ಬಂದ್ಬಿಟ್ಟ, ಭಗವಂತ ಬಂದ್ಬಿಟ್ಟ. ಎಂತ ಭಾಗ್ಯ ಕರುಣಿಸ್ನಪ್ಪ ಭಗವಂತ. ಎಂತ ಒಳ್ಳೆ ಸಮತಟ್ಟಾದ ಕಲ್ಲು. ಮೂರ್ತಿ ಕೆತ್ತೋದಿಕ್ಕೆ ಈ ಕಲ್ಲಂತೂ ತುಂಬಾ ಚೆನ್ನಾಗಿದೆ. ನಾನು ಈಗ್ಲೇ ಹೋಗಿ ನನ್ನ ಉಳಿ ತಗೊಂಡ್ ಬರ್ತೀನಿ. ಯಾವ ಕಲ್ಲಲ್ಲಿ ರಾಜು ದೇವರನ್ನ ನೋಡಿದ್ನೋ ಅದೇ ಕಲ್ಲಲ್ಲಿ ಚೈನಿ ಪ್ರಸಾದ್ ಮೂರ್ತಿ ಮಾಡೋ ಅಂತ ಕಲ್ಲನ್ನ ನೋಡ್ದ. ಆದ್ರೆ ಈ ವಿಷಯ ಇಲ್ಲಿಗೆ ನಿಲ್ಲೋ ಅಂತದ್ದಲ್ಲ. ನನಗಂತೂ ಸುಸ್ತಾಗಿದೆ. ಹೋಗು, ನೀನು ಸ್ವಲ್ಪ ವಿಶ್ರಾಂತಿ ತಗೋ. ಆಹಾ, ಎಷ್ಟು ಸ್ವಚ್ಛವಾದ ಕಲ್ಲು. ಯಾಕಿದ್ರ ಮೇಲೆ ಒಂದ್ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋಬಾರ್ದು? ಹಾ, ನನಗ್ ನಿದ್ದೆ ಬಂದ್ಬಿಟ್ಟಿತ್ತ. ಯಾಕೆ ಬರ್ದೇ ಇರತ್ತೆ? ಇಷ್ಟು ಸುಂದರವಾದ ಜಾಗ, ಅದು ಅಲ್ಲದೆ ಇಷ್ಟು ಪ್ರಶಾಂತವಾಗಿರೋ ಕಲ್ಲು. ಈ ಜಾಗ ಖಂಡಿತವಾಗ್ಲೂ ನನ್ ಜೊತೆಲಿರೋ ವ್ಯಾಪಾರಿ ಮಿತ್ರರ ಸುಸ್ತನ್ನೆಲ್ಲ ಹೋಗ್ಲಾಡ್ಸತ್ತೆ. ಅವ್ರಿಗೆ ಹೇಳ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ನಿಲ್ಸಿ ನಿಲ್ಸಿ. ಮೊದ್ಲು ನಾನು ಮೂರ್ತಿನ ಕೆತ್ಬಿಡ್ತೀನಿ, ಆಮೇಲೆ ಬೇಕಿದ್ರೆ ಬಣ್ಣ ಹಚ್ಚಿ. ಬಣ್ಣ ಅಲ್ಲ ಇದು, ಇದು ಅರಿಶಿಣ ಕುಂಕುಮ. ಎಂತ ಪಾಪಾತ್ಮ ನೀನು. ಸ್ವಯಂ ಭಗವಂತನೇ ಪ್ರತ್ಯಕ್ಷ ಆಗಿದ್ದಾನೆ, ನಿನಗೆ ಕಾಣಿಸ್ತಾ ಇಲ್ವಾ? ಅಯ್ಯೋ ಏನಪ್ಪಾ, ಹೇಗೆ ಪ್ರತ್ಯಕ್ಷ ಆಗೋದಿಕ್ ಸಾಧ್ಯ? ಇನ್ನು ನಾನು ನನ್ನ ಉಳಿಯಿಂದ ಕೆತ್ತನೆ ಮಾಡೇ ಇಲ್ಲ. ಏನ್ ಮಾಡ್ಬಿಟ್ಟೆ ನೀನು? ಅಣ್ಣಂದ್ರ,
ಜಗಳ ಬೇರೆ ಎಲ್ಲಾದ್ರೂ ಮಾಡಿ ನಾನು ಇಲ್ಲಿ ಸ್ವಲ್ಪ ವಿಶ್ರಾಂತಿ ತಗೋಬೇಕು. ನಿಮ್ಗೇನ್ರಿ ಸಮಸ್ಯೆ ಆಗಿದೆ? ಆ? ಅಯ್ಯೋ ಭಾಸ್ಕರ, ನಾನು ಮನು. ಇದನ್ನೆಲ್ಲ ನೀವ ಮಾಡಿದ್ದು? ಆ! ನನ್ ಭಗವಂತನ ಮೇಲೆ ಹತ್ತು ನಿಂತಿದ್ಯಾ? ಅಯ್ಯೋ, ಇದು ಮೂರ್ತಿ ಕೆತ್ತುವಂತ ಕಲ್ಲು. ಇದು ಮಲ್ಕೊಳ್ಳೋ ಮಂಚ ಅಲ್ಲ. ನಿನ್ ಮಧ್ಯದಲ್ಲಿ ಬೂಕ್ ತೋರಿಸ್ಬೇಡ. ಈ ಕಲ್ಲಿಂದ ನಾನು ಮೂರ್ತಿ ಕೆತ್ತಲೇಬೇಕು. ಇಲ್ಲ, ಇದು ನನ್ನ ಭಗವಂತ. ಇದು ನನ್ನ ಕಲ್ಲು. ಇಲ್ಲ, ನಂದು. ಇಲ್ಲ, ನನ್ ಕಲ್ಲು. ಇದು ನಿನ್ನದು ಅಲ್ಲ ಅಥವಾ ನಿನ್ನದು ಅಲ್ಲ, ಇದು ನನ್ನ ಕಲ್ಲು. ಅಯ್ಯೋ ಸಾಕು ನಿಲ್ಸಿ. ಅಲ್ಲ ಇದೇನಿದು? ಇವರೆಲ್ಲ ಯಾರು? ಇದೇ ಊರವ್ರು ಇರ್ಬೇಕು ಅನ್ಸುತ್ತೆ. ನಾವು ರಾಜ ವಿದ್ಯಾಧರನ ಸೈನಿಕರು. ಹೋಗಿ ಇಲ್ಲಿಂದ. ನಾವು ಈ ದಾರಿ ಮಧ್ಯದಲ್ಲಿರೋ ಕಲ್ಲನ್ನ ತಿರುಗಿಸ್ಬೇಕು. ನನ್ನ ಭಗವಂತನ ಇಲ್ಲಿಂದ ಹೇಗೆ ಎತ್ತುತ್ತೀರ ಅಂತ ನಾನು ನೋಡ್ತೀನಿ. ಇದು ನಾನು ಮೂರ್ತಿ ಕೆತ್ತುವಂತಹ ಕಲ್ಲು. ನಾನೇನಾದ್ರೂ ಒಂದ್ ವೇಳೆ ರಾಜನಿಗೆ ದೂರ್ ಕೊಟ್ರೆ ಏನಾಗುತ್ತೆ ಅಂತ ಗೊತ್ತಾ? ನಾವು ವ್ಯಾಪಾರಿಗಳೇ. ರಾಜನ ಬೆದರಿಕೆನ ಬೇರೆ ಯಾರಿಗಾದ್ರೂ ಕೊಡು. ಮೊದ್ಲಿಲ್ಲಿಂದ ಹೋಗು, ನಿನ್ ಮೂರ್ತಿನ ಬೇರೆ ಎಲ್ಲಾದ್ರೂ ಮಾಡ್ಕೋ. ಇದು ನನ್ನ ವಿಶ್ರಾಂತಿ ತಗೊಳ್ಳೋ ಜಾಗ. ಈ ಕಲ್ಲು ನಂದು, ಅರ್ಥ ಆಯ್ತಾ? ಲೋ ಕೇಶವ, ನನ್ ಭಗವಂತನ ಮೇಲೆ ಬಟ್ಟೆ ಒಗಿತಾ ಇದೆಯಲ್ಲೋ. ನಿನ್ನ ಭಗವಂತ ಎಲ್ಲಿದಾನೋ? ಇಲ್ಲಿ ನೋಡು, ಇದು ನಾವು ವಿಶ್ರಾಂತಿ ತಗೊಳ್ಳೋ ಜಾಗ. ಹೋಗಿಲ್ಲಿಂದ. ಎಂತ ವಿಶ್ರಾಂತಿ? ಇದು ನಾನು ಮೂರ್ತಿ ಕೆತ್ತುವಂತಹ ಕಲ್ಲು. ಮೂರ್ತಿ ವಿಶ್ರಾಂತಿ ತಗೊಳ್ಳೋ ಜಾಗ? ಭಗವಂತ, ಅಯ್ಯೋ ಇದು ನಾನು ಬಟ್ಟೆ ಒಗೆಯುವಂತಹ ಕಲ್ಲು. ಏನು? ಮಳೆ ಬಂದಿದ್ರಿಂದ ಮಣ್ಣು ತುಂಬಿಕೊಂಡಿತ್ತು ಅನ್ಸುತ್ತೆ, ಅದಕ್ಕೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇವನು ಹೇಗೆ ಹೇಳ್ತಾ ಇದ್ದಾನೆ ಅಂದ್ರೆ ಇದ್ರ ಮೇಲೆ ಇವನು ಹೆಸರೇ ಕೆತ್ತನೆ ಮಾಡಿರೋ ಹಾಗೆ. ಹೆಸರ? ಆಯ್ತಾ, ನೋಡಿದ್ರ? ಮೊದ್ಲು ಹೋಗಿ ಇಲ್ಲಿಂದ. ನಾನು ರಾಜರ ಮನೆ ಬಟ್ಟೆನ ಒಗಿಬೇಕು. ಅಲ್ಲಿ ಕೇಶವ್ ಬಂದು ಬಟ್ಟೆಗಳ ಜೊತೆಗೆ ಅಲ್ಲಿದ್ದ ಎಲ್ರ ಕನ್ಸುಗಳನ್ನು ಕೂಡ ತೊಳೆದು ಹಾಕ್ಬಿಟ್ಟ ಅಲ್ವಾ? ವಾ ಅಮ್ಮ, ಎಷ್ಟು ಮಜವಾಗಿತ್ತು ಈ ಕತೆ. ಆ ಕಲ್ ವಿಷಯದಲ್ಲಿ ಒಬ್ಬೊಬ್ರು ಒಂದೊಂದ್ ಕತೆ ಹೇಳ್ತಾ ಇದ್ರು. ನೀನ್ ಸರಿಯಾಗಿ ಹೇಳ್ದೆ. ಮತ್ತೆ ಕೊನೆದಾಗ ಸಿಕ್ಕಿದೇನು? ವಿಜಯನಗರದ ವಿಶ್ರಾಮ ಶಾಲೆ ತುಂಬಾ ಪ್ರಸಿದ್ಧವಾಗಿತ್ತು. ಬೇರೆ ನಗರದಿಂದ ವಿಜಯನಗರಕ್ಕೆ ಬಂದು ಹೋಗ್ತಿದ್ದ ವ್ಯಾಪಾರಿಗಳಿಗೆ ಉಳ್ಕೊಳ್ಳೋದಿಕ್ಕೆ, ವಿಶ್ರಾಂತಿ ಪಡೆಯೋದಿಕ್ಕೆ ಇದೊಂದು ಒಳ್ಳೆ ಜಾಗ ಆಗಿತ್ತು. ಇದಕ್ಕಿಂತ ಒಳ್ಳೆ ಜಾಗ ಎಲ್ಲೂ ಇರ್ಲಿಲ್ಲ. ಏನಾಯ್ತಪ್ಪ? ಈ ವಿಶ್ರಾಮ ಶಾಲೆ ಈ ವಿಮ್ಲೇಶ್ದಾಗಿತ್ತು. ನನಗನ್ಸುತ್ತೆ ನನ್ನ ಗಾಡಿ ಚಕ್ರ ಮಣ್ಣಲ್ಲಿ ಹೂತೋಗಿದೆ ಅಂತ. ಇರು ಇರು, ನಾನು ಈಗ್ಲೇ ಬರ್ತೀನಿ ಇರು. ಜನಗಳಿಗೆ ಸಹಾಯ ಮಾಡೋದಿಕ್ಕೆ ಎಲ್ರಿಗಿಂತ ಮುಂದಿರ್ತಿದ್ದ. ಧನ್ಯವಾದಗಳು ವಿಮಲೇಶ. ಭಾಸ್ಕರಣ್ಣ, ಇವತ್ತು ಇಲ್ಲೇ ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ನಾನು ಈ ದಾರಿ ಸರಿ ಮಾಡೋದಕ್ಕೆ ಏನಾದ್ರೂ ಮಾಡ್ತೀನಿ.
ಈ ತರ ಒಳ್ಳೆ ಕೆಲಸ ಮಾಡೋದಿಕ್ಕೆ ಅವನ ತಮ್ಮಂದಿರು ಕೂಡ ಅವನಿಗೆ ಸಹಾಯ ಮಾಡ್ತಿದ್ರು. ವಾ ವಿಮ್ಲೇಶ್, ಈ ದಾರಿನ ನೀನು ಸರಿ ಮಾಡಿ ಒಳ್ಳೆ ಕೆಲಸ ಮಾಡಿದೀಯಾ ನೋಡು. ಹಾಗೇಳ್ಬೇಡಿ ಅಣ್ಣ, ಮತ್ತೆ ಬನ್ನಿ. ಆ, ಹೀಗೆ ಕೆಲಸ ಮಾಡ್ತಾ ಮಾಡ್ತಾ ವಿಮಲೇಶ್ನ ದಿನಗಳು ಖುಷಿಯಿಂದ ಕಳೆದ್ವು. ಒಂದಿನ ವಿಮಲೇಶ್ನ ವಿಶ್ರಾಮ ಶಾಲೆಗೆ ಒಬ್ಬ ವ್ಯಕ್ತಿ ಬಂದ. ಇದಕ್ಕೂ ಮುಂಚೆ ಅವನ್ನ ಯಾವತ್ತೂ ನೋಡಿರ್ಲಿಲ್ಲ. ತುಂಬಾ ದೂರದಿಂದ ಬಂದಿರೋ ಹಾಗೆ ಕಾಣ್ತಾ ಇದ್ದೀರಲ್ಲಣ್ಣ. ವಿಶ್ರಮ ಶಾಲೆನಲ್ಲಿ ಸ್ವಲ್ಪ ಊಟ ಮಾಡಿ ನೀವು ಯಾಕೆ ವಿಶ್ರಾಂತಿ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಅಲ್ಲಂತೂ ತುಂಬಾ ಜನ ಇದ್ದಾರೆ. ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಮುಂದೆ ಹೋಗಿ ಎಲ್ಲಾದ್ರೂ ಜಾಗ ಹುಡ್ಕೋತೀನಿ. ಆ ಬಂದ ವ್ಯಕ್ತಿ ಇಲ್ಲಿ ಊಟ ಮಾಡದೆ ವಿಶ್ರಾಂತಿ ಪಡೆಯದೆ ಹೋಗೋದನ್ನ ನೋಡಿ ವಿಮಲೇಶ್ಗೆ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ವಿಶ್ರಾಮ ಶಾಲೆಯಲ್ಲಿಲ್ಲ ಅಂದ್ರೆ ಏನು, ನನ್ನ ಮನೇಲ್ ಜಾಗ ಇದೆ ಅಲ್ವಾ ಅಂತ ಯೋಚನೆ ಮಾಡ್ದ. ನೋಡಿ, ಈ ಕಾಳು ನಿಮ್ಮ ಕುದುರೆಗೆ. ಇದಕ್ಕೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ನಿಸ್ತಿದೆ. ನೀವು ಒಳಗಡೆ ಬನ್ನಿ. ಆ, ಮತ್ತೆ ಇಲ್ಲಿದೆ ನೋಡಿ ನಿಮ್ಮ ಭೋಜನ. ಇಷ್ಟೊಂದು ರುಚಿ ರುಚಿಯಾದ ಅಡಿಗೆಗಳನ್ನ ನೋಡಿ ನನ್ನ ಹೊಟ್ಟೆ ಇನ್ನೂ ಹಸ್ವಾಗ್ತಾ ಇದೆ. ಆ ವ್ಯಕ್ತಿಗೆ ತುಂಬಾ ಹಸುವಾಗಿತ್ತು. ಹೊಟ್ಟೆ ತುಂಬಾ ಊಟ ಮಾಡ್ದ. ಅದು ಅಲ್ಲದೆ ವಿಧ ವಿಧವಾದ ಅಡಿಗೆಗಳು. ಆ ವ್ಯಕ್ತಿಗೆ ಅವನ್ ಏನ್ ಮಾಡ್ತಿದ್ದಾನೆ ಅಂತ ಅವನಿಗೆ ಗೊತ್ತಿರ್ಲಿಲ್ಲ. ಹೊಟ್ಟೆ ತುಂಬಾ ತಿಂದಿರೋ ಆ ವ್ಯಕ್ತಿ ಮತ್ತೆ ಅವನ ಕುದುರೆ ಯಾವುದೇ ಸುಸ್ತಿಲ್ದೆ ಅಲ್ಲಿಂದ ಹೊರಡೋದಿಕ್ಕೆ ತಯಾರಾದ್ರು. ತುಂಬಾ ರುಚಿ ರುಚಿಯಾದ ಊಟ ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ನೀವು ತುಂಬಾ ಸರಳ ಮತ್ತೆ ಸಹೃದಯ ವ್ಯಕ್ತಿ. ನಿಮ್ಗೇನಾದ್ರೂ ಚಿಂತೆ ಅಥವಾ ತೊಂದರೆಗಳಿದ್ರೆ ನನಗೆ ಹೇಳ್ಬೋದು. ಚಿಂತೆ ಮತ್ತೆ ತೊಂದರೆ? ನನಗೆ ಯಾವುದೇ ರೀತಿ ಚಿಂತೆ ಮತ್ತೆ ತೊಂದರೆನೂ ಇಲ್ಲ. ನನಗೆ ದೊಡ್ಡ ಕುಟುಂಬನೇ ಇದೆ. ನನಗಿಬ್ರು ತಮ್ಮಂದಿರಿದ್ದಾರೆ. ಅವರಿಬ್ರು ಮಕ್ಕಳು ಜೊತೆಗೆ ಆಡ್ಕೊಂಡಿರ್ತಾರೆ. ಈ ವಿಶ್ರಾಮ ಶಾಲೆನ ನಡೆಸ್ಕೊಂಡು ಮತ್ತೆ ಇಲ್ಲಿಗೆ ಬರುವಂತ ಜನಗಳ ಸೇವೆ ಮಾಡಿಕೊಂಡು ನನ್ನ ಜೀವನ ಹೇಗೋ ನಡೀತಾ ಇದೆ ಚೆನ್ನಾಗಿ. ನನಗೆ ಯಾವುದ್ರ ಚಿಂತೆನೂ ಇಲ್ಲಣ್ಣ. ಓ, ಅಂದ್ರೆ ನೀನು ನಿನ್ನ ಮನಸ್ಸಿನ ಮಾತನ್ನ ಹೇಳಲ್ಲ ಅಂತ ಆಯ್ತು. ಇರೋ, ನಾನು ಯಮ. ನಾನು ಯಾರನ್ನೂ ಬಿಡಲ್ಲ. ಯಮರಾಜ, ಪ್ರಭು ನೀವಿಲ್ಲಿ ಇಲ್ಲಿ ಯಾಕೆ ಬಂದ್ರಿ? ಅಂದ್ರೆ ಹೇಗೆ ಬಂದ್ರಿ? ಹೆದರ್ಕೋಬೇಡ, ನಾನು ಹೀಗೆ ಒಂದೊಂದ್ಸಲ ಭೂಮಿಗೆ ಬರ್ತಾ ಇರ್ತೀನಿ. ಈಗ ನೀನು ನನ್ನನ್ನ ಗುರ್ತು ಹಿಡಿದ್ಬಿಟ್ಟಿದ್ಯಾ. ಹೇಳು, ನಿನ್ನ ಚಿಂತೆ ಏನು ಅಂತ. ವಿಮಲೇಶ್ ಹೇಳ್ದ, ತನಗೆ ತನ್ನ ಪರಿವಾರದ ಚಿಂತೆ ಇದೆ ಅಂತ. ನನ್ಗೇನಾದ್ರೂ ಆದ್ರೆ ನಮ್ ಮನೆಯವ್ರನ್ನೆಲ್ಲ ಯಾರು ನೋಡ್ಕೋತಾರೆ ಅಂತ. ಹಾಗೆ ತನ್ನ ವಿಶ್ರಾಮ ಶಾಲೆನ ಇನ್ನೂ ದೊಡ್ಡದಾಗಿ ಮಾಡ್ಬೇಕು ಅಂತಾನೂ ಹೇಳ್ದ. ಹೀಗೆ ಅವನು ಎಲ್ರಿಗೂ ಸೇವೆ ಮಾಡ್ಬೇಕು ಅನ್ನೋ ಆಸೆನೂ ಅವನಿಗಿತ್ತು. ತಥಾಸ್ತು. ನೀನಂತೂ ತುಂಬಾ ಒಳ್ಳೆ ವ್ಯಕ್ತಿ ವಿಮಲೇಶ. ನಿನಗೆ ನನ್ನ ಪರಿಚಯ ಇಲ್ಲದೆ ಇದ್ರೂ ಕೂಡ ನೀನು ನನಗೆ ಊಟ ಕೊಟ್ಟೆ. ನಾನು ಉಳ್ಕೊಳ್ಳೋದಿಕ್ಕೆ ವ್ಯವಸ್ಥೆ ಮಾಡಿದೆ. ಹುಟ್ಟು ಮತ್ತೆ ಸಾವು ಖಚಿತ. ಸ್ವತಃ ನಾನೇ ಅದನ್ನ ತಡೆಯೋದಿಕ್ಕಾಗಲ್ಲ. ಆದ್ರೆ ನಿನ್ನ ಸೇವೆಗೆ ಬದಲಾಗಿ ನಾನು ಇಷ್ಟಂತೂ ಮಾಡಬಲ್ಲೆ. ನಿನ್ನ ಕೊನೆ ಕ್ಷಣಗಳಲ್ಲಿ ನಾನ್ ನಿನ್ನ ಕರ್ಕೊಂಡು ಹೋಗೋದಿಕ್ ಬಂದಾಗ ಅದಕ್ಕಿಂತ ಮುಂಚೆ ನಾನ್ ನಿನಗೆ ಕೆಲವು ಸಂಕೇತಗಳನ್ನ ಕೊಡ್ತೀನಿ. ಅದಕ್ಕೂ ಮುಂಚೆ ನೀನು ನಿನ್ನ ಪರಿವಾರ ಮತ್ತೆ ಜನಗಳ ಸೇವೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು. ಧನ್ಯವಾದ ಪ್ರಭು. ಯಮರಾಜನಿಂದ ಆಶ್ವಾಸನೆ ಸಿಕ್ಕದ್ಮೇಲೆ ವಿಮಲೇಶನ್ಗೆ ಯಾವುದೇ ಚಿಂತೆ ಇರಲಿಲ್ಲ. ಅವನು ತನ್ನ ಪರಿವಾರಕ್ಕೆ ಏನೇನ್ ಮಾಡ್ಬೇಕು ಅಂತ ಆಸೆ ಇತ್ತೋ ಅದನ್ನೆಲ್ಲ ಅವನು ಮಾಡಕ್ ಶುರು ಮಾಡ್ದ. ಅಣ್ಣ, ವಿಶ್ರಾಂತಿ ಶಾಲೆಯಲ್ಲಿ ಈಗ ಜಾಗ ತುಂಬಾ ಕಮ್ಮಿ ಆಗಿದೆ. ನಾವೀಗ ವಿಶ್ರಾಂತಿ ಶಾಲೆಯಲ್ಲಿ ಕೊಠಡಿಗಳನ್ನ ಜಾಸ್ತಿ ಮಾಡಬೇಕಾಗಿದೆ. ನೀನು ವಿಶ್ರಮ ಶಾಲೆನ ಸ್ವಲ್ಪ ದೊಡ್ಡದು ಮಾಡು, ಮತ್ತೆ ಅದರ ಎಲ್ಲ ಜವಾಬ್ದಾರಿನ ನೀನೇ ವಹಿಸ್ಕೋ. ಅನುಜ್ ನಿನಗೆ ಸಹಾಯ ಮಾಡ್ತಾನೆ, ಸರಿನಾ?
ಹೀಗೆ ನಿಧಾನವಾಗಿ ವಿಶ್ರಾಮ ಶಾಲೆಯಲ್ಲಿ ವಿಮಲೇಶ್ನ ತಮ್ಮಂದಿರು ಕೂಡ ಕೆಲಸ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು. ಹೀಗೆ ಸಮಯ ಕಳೀತಾ ಬಂತು. ವಿಮಲೇಶನ್ಗೂ ಕೂಡ ತುಂಬಾ ವಯಸ್ಸಾಗಿತ್ತು. ನಡಿ. ಆ? ಆ, ಏನಾಯ್ತು ಅಣ್ಣ? ಏನೂ ಇಲ್ಲ, ನಾನು ಚೆನ್ನಾಗಿದ್ದೇನೆ. ಅಣ್ಣ, ನಾನ್ ಅನ್ಕೋತಿರೋದೇನು ಅಂದ್ರೆ ವಿಶ್ರಾಂತಿ ಶಾಲೆಯಲ್ಲಿ ಒಂದು ಭೋಜನ ಶಾಲೆ ಇದ್ರೆ ತುಂಬಾನೇ ಒಳ್ಳೇದು ಅಂತ. ನಾನೀ ಜವಾಬ್ದಾರಿನ ಅನುಜ್ಗೆ ಕೊಡಬೇಕು ಅಂತಿದ್ದೀನಿ. ಇದನ್ ಕೇಳಿ ವಿಮಲೇಶ್ ಖುಷಿ ಪಟ್ಟ. ಯಾಕೆಂದ್ರೆ ಅವನ ಇಬ್ರು ತಮ್ಮಂದಿರು ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡ್ರು ಅಂತ. ಹೀಗೆ ಸಮಯ ಕಳೀತಾ ಬಂತು. ವಿಮಲೇಶ್ನ ತಮ್ಮಂದಿರು ಅವನ್ ಹೇಳೋ ಮಾತನ್ನ ಕೇಳ್ತಾ ವಿಶ್ರಾಮ ಶಾಲೆಯ ಕೆಲಸಗಳನ್ನ ಮುಂದುವರಿಸ್ತಾ ಸಹಾಯ ಮಾಡ್ತಾ ಬಂದ್ರು. ಆದ್ರೆ ವಿಮಲೇಶನ್ಗೆ ಒಂದೇ ಒಂದು ಚಿಂತೆ ಇತ್ತು. ಅದ್ಯಾವ ಚಿಂತೆ ಅಂದ್ರೆ ಯಮರಾಜ ಬರೋಕ್ಕೂ ಮುಂಚೆ ಅವನು ಕೊಡೋ ಸಂಕೇತದ ಬಗ್ಗೆ. ಹೋಗೋಣವಾ? ನೀನು ಹೊರಡೋ ಸಮಯ ಬಂದಿದೆ. ಪ್ರಭು, ನೀವು ಪ್ರಭು ಅಲ್ಲ ಅಣ್ಣ, ನಾನು. ನೀವು ನಮ್ಮ ಹೊಸ ವಿಶ್ರಾಂತಿ ಶಾಲೆ ಉದ್ಘಾಟನೆ ಮಾಡೋದಕ್ಕೆ ಬರ್ಬೇಕಲ್ವಾ? ನಾನು ಅದನ್ನ ಮರ್ತೆ ಹೋಗಿದ್ದೆ ಅನೋಜ್. ಬನ್ನಿ ಹೋಗೋಣ. ವಿಮಲೇಶನ್ ಜೀವನ ಕೊನೆಯಾಗ್ತಾ ಬಂತು. ಮನುಷ್ಯನಿಗೆ ಬದುಕಬೇಕು ಅನ್ನೋ ಆಸೆ ಅವನು ಸಾಯೋವರೆಗೂ ಅದು ಬಿಡೋದಿಲ್ಲ. ಸೊ ಇದೇ ತರ ವಿಮಲೇಶನ್ ಜೀವನದಲ್ಲೂ ಇತ್ತು. ಬಾ ವಿಮಲೇಶ್, ಭೂಮಿ ಮೇಲೆ ನಿನ್ನ ಸಮಯ ಈಗ ಮುಗ್ದಿದೆ. ಈಗ ಹೋಗೋಣ್ವೆ? ಅನೋಜ್, ಈ ಸಲ ಬಂದಿರೋದು ಅನುಜ ಅಲ್ಲ, ನಾನು ಯಮ. ಪ್ರಭು, ನೀವು ಹೇಳಿದ್ರೆ ನೀವು ಬರೋ ಮುಂಚೆ ನನಗೆ ಸಂಕೇತ ಕೊಡ್ತೀನಿ ಅಂತ. ನಾನು ನಿನಗೆ ಸಂಕೇತ ಕೊಟ್ಟಿದ್ದೆ ವಿಮಲೇಶ್. ನಿನ್ನ ಕೂದಲನ್ನ ಬಿಳಿ ಮಾಡಿದ್ದೆ, ನಿನ್ನ ಬೆನ್ನನ್ನ ಬಾಗ್ಸಿದ್ದೆ, ವೃದ್ಧಾವಸ್ಥೆಯಲ್ಲಿ ನಿನ್ನ ಹಲ್ಲುಗಳು ಉದ್ರೋಗಿದ್ವು. ಇವೆಲ್ಲ ನಾನು ಬರೋ ಸಂಕೇತ ಆಗಿದ್ವು. ಆದ್ರೆ ಇದಂತೂ ಎಲ್ರಿಗೂ ಆಗತ್ತಲ್ಲ ಪ್ರಭು. ಆ ಇದಕ್ಕೋಸ್ಕರನೇ ಅಲ್ವಾ ಮನುಷ್ಯ ಸಾಯೋದಕ್ಕೂ ಮುಂಚೆ ಎಲ್ಲ ತಯಾರಿ ಮಾಡ್ಕೊಳ್ಳೋದು. ಅದು ನೀನ್ ಮಾಡ್ದಲ್ಲ ಹಾಗೆ. ನಾನು ಎಲ್ಲ ಗಮನಿಸ್ತಾ ಇದ್ದೆ. ನೀನು ನಿನ್ನ ಸಹೋದರರನ್ನ ಜನರ ಸೇವೆಗೋಸ್ಕರ ನೇಮಿಸಿದ್ದೆ. ಈಗ ಆ ನಿನ್ನ ಸಹೋದರರು ಜನಗಳ ಸೇವೆ ಮಾಡ್ತಾ ಇದ್ದಾರೆ. ಆಗ ವಿಮಲೇಶನ್ಗೆ ಒಂದು ವಿಷಯ ನೆನ್ಪಿಗೆ ಬಂತು. ತನಗ್ ಗೊತ್ತಿಲ್ದೇನೆ ಯಮರಾಜ ಹೇಳಿದ ಮಾತನ್ನ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾನೆ ಅಂತ, ತನ್ನ ತಮ್ಮಂದಿರಿಗೆ ಒಳ್ಳೆ ಸ್ಥಾನ ಕೊಟ್ಟಿದ್ದಾನೆ ಅಂತ, ತಾನು ಹೋದ್ಮೇಲೂ ಅವರು ತಮ್ಮ ಪರಿವಾರನ ಚೆನ್ನಾಗಿ ನೋಡ್ಕೋತಾರೆ ಅಂತ. ಈಗ ಅವನಿಗೆ ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ. ಅವನು ಖುಷಿಯಾಗಿ ಯಮರಾಜನ್ ಜೊತೆ ಪೃಥ್ವಿ ಲೋಕಕ್ಕೆ ವಿದಾಯ ಹೇಳ್ದ. 4 ವಾತಾವರಣ ಮತ್ತೆ ಹಗಲು ರಾತ್ರಿ ಸೇರಿ 6 ಅಣ್ಣ ತಮ್ಮಂದಿರಿರ್ತಾರೆ. ಹಗಲು ರಾತ್ರಿ ಸೇರಿ ತಮ್ಮ ತಮ್ಮ ಭಾಗಗಳನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ 4 ವಾತಾವರಣಗಳಲ್ಲಿ ಯಾರು ಶ್ರೇಷ್ಠರು ಅಂತ ಜಗಳ ಮಾಡ್ಕೋತಾ ಇರ್ತಾರೆ. ಆಗ ಅಗ್ನಿದೇವ ಹೇಳ್ತಾನೆ, ನಾನು ದೊಡ್ಡವನು. ಒಂದು ವೇಳೆ ನಾನಿಲ್ಲದೆ ಹೋದ್ರೆ ಬೆಳೆ ಬೆಳೆಯೋದಿಕ್ಕಾಗೋದಿಲ್ಲ. ಜನರು ಹಸುವಿನಿಂದ ಒದ್ದಾಡ್ಬೇಕಾಗತ್ತೆ. ಆಗ ಚಳಿಗಾಲ ಹೇಳತ್ತೆ, ನಾನೇ ಶ್ರೇಷ್ಠ ಅಂತ. ಇಲ್ಲ ಅಣ್ಣ, ನನ್ನಿಂದ ಯಾವಾಗ ಚಳಿ ಶುರುವಾಗುತ್ತೋ ಆಗ ಫಸಲು ತುಂಬಾ ಚೆನ್ನಾಗಿ ಬರುತ್ತೆ. ಇಂದ್ರದೇವನಿಗೆ ಇದೆಲ್ಲ ನೋಡ್ಕೊಂಡು ಸಹಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಆಗ ಅವನು ಕೂಡ ತನ್ನ ಶಕ್ತಿನ ತೋರಿಸ್ತಾನೆ. ಅಣ್ಣ, ಬೆಳೆ ಬರೋದು ನಾನು ಮಳೆ ಬರೆಸ್ದಾಗ ಮಾತ್ರ. ಆಗ ವಾಯುದೇವ ನಾನೇನು ಕಮ್ಮಿ ಇಲ್ಲ ಅಂತ ತನ್ನ ಶಕ್ತಿನ ತೋರಿಸ್ತಾನೆ. ಅಣ್ಣ, ನಾನು ಯಾವಾಗ ನಡಿತೀನೋ ಆಗ ಮೋಡಗಳು ಬರುತ್ತೆ, ಆಮೇಲೆ ಮಳೆಯಾಗುತ್ತೆ. ಯಾವ ವಾತಾವರಣ ಚೆನ್ನಾಗಿದೆ ಅಂತ ಜನಗಳನ್ನ ಬಿಟ್ರೆ ಬೇರೆ ಯಾರು ಹೇಳೋದಿಕ್ ಸಾಧ್ಯ? ಇದನ್ನ ತಿಳ್ಕೊಳ್ಳೋದಿಕ್ಕೆ 4 ದೇವತೆಗಳು ವಿಜಯನಗರಕ್ಕೆ ಬರ್ತಾರೆ. ಬೇಸಿಗೆ ಕಾಲದ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ ನನ್ನ ದುಡ್ಡಿನ ಮೇಲಾಣೆ.
ಕೇಳಿಸ್ಕೊಂಡ್ರಲ್ಲ ನೀವೆಲ್ಲ ವಿಜಯನಗರದ ಜನ ನನ್ನನ್ನ ಎಷ್ಟು ಇಷ್ಟಪಡ್ತಾರೆ ಅಂತ. ಒಬ್ಬ ವ್ಯಕ್ತಿ ಹೇಳಿದ್ರೆ ಸಾಕಾಗೋದಿಲ್ಲ ಅಣ್ಣ. ನೀವಂತೂ ಸರಿಯಾಗಿ ಹೇಳಿದ್ರಿ ಯಜಮಾನ್ರೆ. ಬೇಸಿಗೆನಲ್ಲಿ ಒಳ್ಳೆ ಮಾವಿನ ಫಸಲು ಬರುತ್ತೆ, ಅದರಿಂದ ನನಗಂತೂ ಸಿಕ್ಕಾಪಟ್ಟೆ ಲಾಭ ಆಗುತ್ತೆ. ತೀರ್ಮಾನ ಆಯ್ತು. ವಿಜಯನಗರದ ವಾಸಿಗಳ ಹತ್ರ ಅಗ್ನಿದೇವನ್ನ ಬಿಟ್ಟು ಉಳಿದ ಅಣ್ಣ ತಮ್ಮಂದಿರು ಹೊರಟೋದ್ರು. ಹಾಯ್ 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 ಹಾಯ್, ಎಷ್ಟೊಂದು ಬಿಸಿಲಿದೆಯಪ್ಪ ನನ್ನ ದುಡ್ಡಿನ ಮೇಲೆ ಆಣೆ. ಹೇಗೆ ಅನಿಸ್ತಿದೆ ಅಂದ್ರೆ ಬೆಂಕಿನೇ ಮೈ ಮೇಲೆ ಬಿದ್ದಾಗಿದೆ. ಅಯ್ಯಯ್ಯೋ, ನನ್ನ ಮಾವಿನ ಹಣ್ಣೆಲ್ಲ ಒಣಗಿ ಉದುರು ಹೋಗ್ತಾ ಇದೆಯಲ್ಲಪ್ಪ. ಈ ಸಲ ಬೇಸಿಗೆಯಿಂದ ನನಗೆ ಸಾಕಷ್ಟು ನಷ್ಟ ಆಗ್ತಿದ್ಯಲ್ಲಪ್ಪ. ಅಯ್ಯೋ ಬಿಸ್ಲು, ನೀರೆಲ್ಲಿದ್ಯಪ್ಪ ನೀರು? ಅಯ್ಯೋ ಇದೇನ್ ಬಿಸ್ಲ ಇಲ್ಲ ಬೆಂಕಿ ಕೆಂಡನ? ಇದೆಲ್ಲ ಯಾವಾಗ ಹೋಗುತ್ತಪ್ಪ? ಈ ಬೇಸಿಗೆ ಅಂತೂ ಹತ್ತಿನೆಲ್ಲ ಸುಟ್ಟು ಬಿಡ್ತಲ್ಲ. ಅಯ್ಯೋ ದೇವ್ರೇ, ಈ ಬೇಸಿಗೆಯಿಂದ ಕಾಪಾಡಪ್ಪ, ಮಳೆ ಬರೋ ಹಾಗೆ ಮಾಡು. ಜನ ನಿನ್ನನ್ನಲ್ಲ ಅಣ್ಣ, ನನ್ನನ್ನು ಕರೀತಿದ್ದಾರೆ. ಇವ್ರ ಪ್ರಾರ್ಥನೆನ ನಾನು ಕೇಳಲೇಬೇಕಲ್ವಾ? ಅದಾದ್ಮೇಲೆ ಇಂದ್ರದೇವ ತನ್ನ ಶಕ್ತಿನ ತೋರಿಸ್ತಾನೆ. ಮಳೆ ಬರ್ತಾ ಇದೆ. ಸದ್ಯ ಈ ಬೇಸಿಗೆಯಿಂದ ಮುಕ್ತಿ ಸಿಕ್ತು. ನನ್ನ ದುಡ್ಡಿನ ಮೇಲೆ ಆಣೆ. ಓಹೋ, ಈ ಅಕಾಲಿಕ ಮಳೆ ಅಂತೂ ನನಗೆ ಮೂರ್ತಿ ಕೆತ್ತೋದಿಕ್ಕೆ ಬಿಡೋದಿಲ್ಲ. ಅವಶ್ಯಕತೆಗಿಂತ ಮೀರಿ ಯಾವುದೂ ಒಳ್ಳೇದಲ್ಲ. ಅದ್ಯಾಕೆ? ಅದು ಮಳೆನೇ ಆಗಿರ್ಲಿ. ಅಯ್ಯೋ, ಇದೇನಪ್ಪ ನಮ್ಮನ್ನ ಹೀಗ್ ಪರೀಕ್ಷೆ ಮಾಡ್ತಿದ್ಯಾ ದೇವ್ರೆ? ನನ್ನ ದುಡ್ಡಿನ ಮೇಲೆ ಆಣೆ. ಅಯ್ಯೋ, ಇದಕ್ಕಿಂತ ಥಂಡಿನೇ ಚೆನ್ನಾಗಿತ್ತು. ನನ್ನ ಬಟ್ಟೆ ಎಲ್ಲ ಒದ್ದೆ ಆಗ್ತಾ ಇದೆ. ಸರಿಯಾಗಿ ಹೇಳಿದ್ರಿ. ಆಗ ನನ್ನ ಹತ್ರ ತುಂಬಾ ಜನ ಬಟ್ಟೆಗಳನ್ನ ಒಗ್ದ್ಕೊಡಿ ಅಂತ ಬರ್ತಿದ್ರು. ಈಗ ಯಾರು ಬರೋದಿಲ್ಲ ಒಗ್ದ್ಕೊಡು ಅಂತ. ಈ ಚಳಿಗಾಲ ಯಾವಾಗ ಬರುತ್ತಪ್ಪ? ಅಣ್ಣ, ಈ ವಿಜಯನಗರ ಜನಗಳಿಗೆ ನೀವಲ್ಲ ಬೇಕಿರೋದು, ಅವ್ರಿಗೆ ಬೇಕಾಗಿರೋದು ನಾನು. ಈಗ ಇವನ್ ಸರ್ದಿ ತನ್ನ ಶಕ್ತಿನ ತೋರ್ಸೋದಿಕ್ಕೆ ವಿಜಯನಗರ ಪೂರ್ತಿ ತನ್ನ ಚಳಿನ ಹಬ್ಬಿಸ್ಬಿಟ್ಟ. ವಾತಾವರಣ ಎಷ್ಟು ಚೆನ್ನಾಗಿದೆಯಪ್ಪ. ನಾನು ಇದಕ್ಕೋಸ್ಕರನೇ ಕಾಯ್ತಿದ್ದೆ. ನನ್ನ ದುಡ್ಡಿನ ಮೇಲಾಣೆ. ಚಳಿಗಾಲದಲ್ಲಿ ಜನರಿಗೆ ಹಸಿವು ಜಾಸ್ತಿ ಆಗತ್ತೆ. ಆಗ ನಾನು ದುಡ್ಡನ್ನ ಜಾಸ್ತಿ ಮಾಡ್ಕೋಬಹುದು. ಇದನ್ನ ತಗೊಳ್ಳಿ, ಇದನ್ನ ತಗೊಂಡು ಬೇಗ ನಮ್ಗೆ ಕಂಬಳಿ ಮಾಡ್ಕೊಡಿ. ಒಂದ್ ಸ್ವಲ್ಪ ಸಮಯ ಆಗುತ್ತೆ. ಈ ಸಲದ ವಾತಾವರಣ ತುಂಬಾ ಜೋರಾಗೇ ಇದೆ. ಉರಿಯೋ ಬಿಸಿಲು ಮತ್ತೆ ಸುರಿಯೋ ಮಳೆಗಿಂತ ಇದೇ ಒಳ್ಳೇದಲ್ವಾ? ನೀವೆಲ್ಲ ಕೇಳಿಸ್ಕೊಂಡ್ರಿ ಅಲ್ವಾ? ಏನಪ್ಪ ಈ ನೀರು ಇಷ್ಟೊಂದು ಕೊರಿತಾ ಇದೆ? ಏನಪ್ಪ ಮಾಡೋದೀಗ? ಇದೆಂತ ಕಂಬಳಿ ಮಾಡ್ಕೊಟ್ಟಿದ್ದೀರಾ? ಇದರಿಂದ ಚಳಿನೇ ಕಡಿಮೆ ಆಗ್ತಿಲ್ವಲ್ಲಪ್ಪ? ಅಯ್ಯೋ, ಬೆಂಕಿ ಶಾಖದಿಂದ ಹೋಗದೆ ಇರೋ ಥಂಡಿ ಕಂಬಳಿಯಿಂದ ಹೊರಟು ಹೋಗುತ್ತೇನೋ. ಪ್ರತಿದಿನ ಅಂಗಡಿ ತೆಗ್ದು ಯಾರಿಗೋಸ್ಕರ ಕಾಯ್ತಿರ್ತ್ಯಾ? ಈ ಚಳಿ ಎಲ್ರನ್ನೂ ಹುಷಾರ್ ತಪ್ಸಿದೆ. ಜನಗಳು ವೈದ್ಯರ ಔಷಧಿ ತಿಂತಾರ ಇಲ್ಲ ಈ ನಿಮ್ಮ ದಿನಸಿನ? ಅಯ್ಯ, ನಾನು ದುಡ್ಡಿನ ಮೇಲಾಣೆ. ಈ ಎಲ್ಲ ವಾತಾವರಣನೂ ನನ್ನನ್ನು ಹಾಳು ಮಾಡ್ತಾ ಇದೆಯಲ್ಲಪ್ಪ. ಈ ವಾತಾವರಣ ಅಂತೂ ನನ್ನ ಆರೋಗ್ಯ ಎಲ್ಲ ಹಾಳು ಮಾಡ್ತಾ ಇದೆ. ಈಗ ಜನಗಳಿಗೆ ನಾನು ಹೇಗೆ ಔಷಧಿ ಕೊಡ್ಲಿ? ಸರಿ, ನಾಳೆ ಬನ್ನಿ ಹೋಗಿ. ಮೊದಲನೇದಾಗಿ ಇಷ್ಟೊಂದು ಚಳಿ ಮೇಲೆ ಔಷಧಿ ಬೇರೆ ಇಲ್ಲ ಅಂತಿದಾರಲ್ಲಪ್ಪ. ಭಗವಂತ, ನಮ್ಮನ್ನ ನೀನೇ ಕಾಪಾಡ್ಬೇಕಪ್ಪ. ಈಗ ಚಳಿಗಾಲಕ್ಕೂ ಅರ್ಥ ಆಯ್ತು ತನ್ನ ಶಕ್ತಿ ಇಲ್ಲಿ ಉಪಯೋಗಕ್ ಬರಲ್ಲ ಅಂತ. ಈಗ ಮುಂದಿನ ಸರ್ದಿ ಅವರ ಕೊನೆ ತಮ್ಮ ವಾಯುದೇವನದಾಗಿತ್ತು. ನೀವೆಲ್ಲ ನೋಡಿದ್ರಿ ಅಲ್ವಾ? ಅವ್ರಿಗೆಲ್ಲ ಬೇಕಾಗಿರೋದು ನೀವಲ್ಲ, ವಿಜಯನಗರದ ನಿವಾಸಿಗಳಿಗೆ ಬೇಕಾಗಿರೋದು ನಾನು. ವಾವ್, ಎಂತ ಗಾಳಿ ಬೀಸ್ತಿದ್ಯಪ್ಪ. ನನ್ನ ಬಟ್ಟೆ ಈಗ ಬೇಗ ಒಣಗುತ್ತೆ. ಇವತ್ತು ಬಟ್ಟೆ ಒಗೆಯೋದ್ರಲ್ಲಂತೂ ಸಿಕ್ಕಾಪಟ್ಟೆ ಮಜಾ ಸಿಗುತ್ತೆ. ಅಯ್ಯೋ ನನ್ನ ಬಟ್ಟೆ, ಅಯ್ಯೋ ನನ್ನ ಬಟ್ಟೆಗಳು ಆರೋಗ್ತಾ ಇದೆಯಲ್ಲಪ್ಪ. ಅಯ್ಯೋ ನನ್ನ ಬಟ್ಟೆ.
ಅಯ್ಯಯ್ಯೋ ಅಯ್ಯಯ್ಯೋ ಎಂತ ಹಣೆ ಬರನಪ್ಪ ಇದು. ಅಯ್ಯಯ್ಯೋ ನನ್ನ ಬಾಳೆ ಗಿಡ ಅಯ್ಯಯ್ಯೋ ಹಾರ್ಕೊಂಡು ಹೋಗ್ತಿದ್ದೀನಪ್ಪ. ನನ್ನ ದುಡ್ಡಿನ ಮೇಲಾಣೆ. ಅಯ್ಯೋ ನನ್ ತಿನ್ಸಿ. ಅಯ್ಯೋ ನನ್ನ ಅಂಗಡಿ ಏನಪ್ಪ ಇದು. ಅಯ್ಯೋ ಒಬ್ಬನೇ ಎಲ್ಲೋಗ್ತಿದ್ಯಪ್ಪ. ಇರೋ ನಾನು ಬಂದೆ ನಿನ್ ಜೊತೆ. ವಾಯುದೇವ ಬಂದ್ಮೇಲೂ ವಿಜಯನಗರದ ನಿವಾಸಿಗಳು ಖುಷಿಯಾಗಿರ್ಲಿಲ್ಲ. ಅಲ್ಲಿನ ಜನಗಳು ಈ ಸಮಸ್ಯೆಗಳಿಂದ ತುಂಬಾನೇ ನೊಂದ್ಬಿಟ್ಟಿದ್ರು. ಗುರುಗಳೇ, ನೀವೇ ಇದಕ್ಕೇನಾದ್ರೂ ಒಂದು ಪರಿಹಾರ ಹೇಳಿ. ಇದಕ್ಕೂ ಮುಂಚೆ ನಮ್ಗೆ ಯಾವತ್ತೂ ಈ ತರ ಆಗೇ ಇರ್ಲಿಲ್ಲ. ಈ ವಾತಾವರಣಗಳಂತೂ ನಮ್ಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಿದೆ. ನನ್ನ ದುಡ್ಡಿನ ಮೇಲಾಣೆ. ನನಗೂ ತುಂಬಾನೇ ನಷ್ಟ ಆಗೋಯ್ತು ಗುರುಗಳೇ. ನನಗೇನ್ ಅನ್ನಿಸ್ತಿದೆ ಅಂತಂದ್ರೆ ದೇವತೆಗಳು ತಮ್ಮ ತಮ್ಮಲ್ಲೇ ಕಿತ್ತಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ದೇವತೆಗಳಾಗಿ ಅವ್ರು ಯೋಚನೆ ಮಾಡ್ಬೇಕಲ್ವಾ? ಅವ್ರಗಳ ಗಲಾಟೆಯಲ್ಲಿ ನಮಗ ನಷ್ಟ ಆಗ್ತಿದೆಯಲ್ಲ. ಜಗಳ ಯಾವಾಗ್ಲೂ ಒಬ್ಬರಿಗಿಂತ ಒಬ್ರು ತಾವು ಶ್ರೇಷ್ಠ ಅನ್ನೋದನ್ನ ತೋರ್ಸೋದಿಕ್ಕಾಗೇ ಆಗತ್ತೆ. ಅವರಿಗೆ ಒಂದು ವಿಷಯ ಅರ್ಥ ಆಗ್ಬೇಕು. ಜನರಿಗೆ ಅವರಲ್ಲಿ ಯಾರು ಶ್ರೇಷ್ಠ ಅಂತ ಅನ್ನೋದಕ್ಕಿಂತ ಅವರೆಲ್ಲರೂ ಒಟ್ಟಾಗಿರೋದೇ ಇಷ್ಟ ಅಂತ ಗೊತ್ತಾದ್ರೆ ಆಗ ಬಹುಶಃ ಈ ಜಗಳ ನಿಲ್ಲಬಹುದು. ಗುರುಗಳ ಮಾತನ್ನು ಕೇಳಿದ 4 ದೇವಾನುದೇವತೆಗಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅವರ ನಿರ್ಧಾರ ಸರಿಯಾಗೇ ಇತ್ತು. ಮಳೆಗಾಲ ಬೇಸಿಗೆ ಕಾಲ ಆದ್ಮೇಲೆ ಬರೋದು. ಹೇಗೆ ಚಳಿ ಮಳೆ ಜೊತೆ ಇರುತ್ತೋ, ಬೇಸಿಗೆಯಲ್ಲಿ ಗಾಳಿ ಬಂದಾಗ ಖುಷಿ ಸಿಗುತ್ತೋ, ಗಾಳಿ ಮೋಡಗಳನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕರ್ಕೊಂಡು ಹೋಗತ್ತೆ. ಯಾಕೆಂದ್ರೆ ಎಲ್ಲಾ ಕಡೆ ಮಳೆ ಆಗ್ಲಿ ಅಂತ. ಅದಾದ್ಮೇಲೆ ವಾತಾವರಣ ಯಾವತ್ತೂ ಬದಲಾಗಿಲ್ಲ. If you like this video, subscribe to our channel Murthy Media.